ನಮಸ್ತೆ ಫ್ರೆಂಡ್ಸ್. ಮೇ 7, 1954 ಕರ್ನಾಟಕ ಕನ್ನಡ ಚಿತ್ರರಂಗ ಮರೆಯೋಕ್ಕಾಗದಿರುವಂಥ ದಿನ. ಯಾಕಂದರೆ ರಸಿಕರ ರಾಜ, ಗಾನಗಂಧರ್ವ, ಪದ್ಮಭೂಷಣ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲ ಚಿತ್ರ ಬಿಡುಗಡೆಯಾದ ದಿನ. 1954 ಮೇ 7 ಬೇಡರ ಕಣ್ಣಪ್ಪ ಬೆಂಗಳೂರಿನ 3 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಕಾಡಲ್ಲಿರುವಂಥ ಬೇಟೆಗಾರನ ಪಾತ್ರವನ್ನು ಮಾಡಿದ್ದಾರೆ. ಮತ್ತು ಅವರು ದೇವರನ್ನ ನಂಬ್ತಾ ಇರಲಿಲ್ಲ. ಆದರೂ ಕೂಡ ಒಬ್ಬ ಬೇಟೆಯಾಡುವ ವ್ಯಕ್ತಿ ದೇವರನ್ನು ಹೇಗೆ ನಂಬಿ ಒಬ್ಬ ನಿಜವಾದ ಭಕ್ತ ಆಗ್ತಾನೆ ಅನ್ನೋದನ್ನು ನಾವು ನೋಡಿದ್ದೀವಿ. ಮತ್ತು ಈ ಬೇಡರ ಕಣ್ಣಪ್ಪ ಚಿತ್ರ 2026ಕ್ಕೆ 72 ವರ್ಷ ಕಂಪ್ಲೀಟ್ ಆಗುತ್ತೆ ಬಿಡುಗಡೆಯಾಗಿ. ರಾಜ್ಕುಮಾರ್ ಅಪ್ಪಾಜಿಯವರ ಒಂದು ಅಭಿನಯ ಅಥವಾ ಅವರ ಇನ್ನೋಸೆನ್ಸ್ ನಾವು ಆ ಸಿನಿಮಾದಲ್ಲಿ ನೋಡ್ಬೋದು. ದೊಡ್ಡ ದೊಡ್ಡ ತಾರಾ ಬಳಗವೂ ಇದೆ, ಒಳ್ಳೊಳ್ಳೆ ಹಾಡುಗಳು ಕೂಡ ಇದೆ. ನನಗೂ ಕೂಡ ಈ ಸಿನಿಮಾ ಸುಮಾರು ಸತಿ ನೋಡಿದರೂ ಬೇಜಾರಾಗಲ್ಲ. ಯಾಕಂದರೆ ನಿಜವಾದ ಭಕ್ತ ಹೇಗಿರಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ದೇವರು ಕೇಳೋದು ನಿಜವಾದ ಭಕ್ತಿಯನ್ನೇ ಹೊರತು ಯಾವುದೇ ಅಲ್ಲ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಹಾಗಾಗಿ ಮೇ 7, 1954 ಬೇಡರ ಕಣ್ಣಪ್ಪ ಚಿತ್ರ ಬಿಡುಗಡೆಯಾಗಿ 72 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನು 1000 ವರ್ಷವರೆಗೂ ಈ ಸಿನಿಮಾ ಥರ ಮತ್ತೆ ಯಾವ ಸಿನಿಮಾನೂ ಬರಲ್ಲ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅಭಿನಯ ಯಾರೂ ಕೂಡ ಮೀರ್ಸೋಕ್ಕಾಗಲ್ಲ ಅಂತಲೂ ಕೂಡ ಹೇಳ್ಬೋದು. ಅಂಥ ಒಂದು ಅದ್ಭುತವಾದ ಅಭಿನಯವನ್ನು ಬೇಡರ ಕಣ್ಣ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜಯ ಕರ್ನಾಟಕ ಮಾತೆ.